ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಟೈಮು ಆಲ್ರೆಡಿ 11:30 ಆಗಿದೆ. ಸೊ ಇವಾಗ ಹಾಸನ್ಗೆ ಹೊರಟಿದ್ದೀವಿ. ಅಮ್ಮ, ನಾನು, ವೆಂಕಿ ಮತ್ತು ಚೆರ್ರಿ, ನಾವೆಲ್ಲರೂ ಹೊರಟಿದ್ದೀವಿ. ಇವಾಗ ಸ್ಕೂಲ್ಗೆ ಹಾಲಿಡೇ ಅಲ್ವಾ, ಸೊ ಹಂಗಾಗಿ ಪಾಪುನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ, ಗಾನವನ್ನ. ಎಸ್, ಇವಾಗ ನಾವು ಹಾಸನ್ಗೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಸ್ಯಾರಿ ಕೊಡಿಸ್ಬೇಕಿತ್ತು, ಹಾಗೆ ಮಕ್ಕಳಿಗೂ ಕೂಡ ಕೆಲವೊಂದು ಬಟ್ಟೆ ತೊಗೋಬೇಕಿತ್ತು, ಮತ್ತು ಮನೆಗೆ ಕೆಲವೊಂದು ಐಟಮ್ಸ್ ಬೇಕಿತ್ತು. ಸೊ ಹಂಗಾಗಿ ಅದು ವಿಶಾಲ್ ಮಾರ್ಟಲ್ಲಿ ನೋಡೋಣ ಅಂತ ಹೊರಟಿದ್ದೀನಿ. ಎಸ್, ಇವಾಗ ಮನೆಯಿಂದ ಹೊರಟಿದ್ದೀವಿ. ಇವಾಗ ವಿಶಾಲ್ ಮಾರ್ಟ್ಗೆ ಬಂದ್ವಿ. ಮೊದಲು ಮಕ್ಕಳಿಗೆ ಬಟ್ಟೆ ನೋಡೋಣ ಅಂತ ಬಟ್ಟೆನೇ ನೋಡ್ತಾ ಇದ್ದೀನಿ. ಆಲ್ಮೋಸ್ಟ್ ಇಬ್ಬರಿಗೂ ಸೇಮ್ ಒಂದೇ ಥರದ್ದು ತೊಗೊಂಡೆ ಈ ಸಲ. ಯಾಕಂದರೆ ಗಾನವು ಇವಾಗ ಚೆರ್ರಿ ಬಟ್ಟೆನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ನಾನು ಚೆರ್ರಿಗೆ ಯಾವ ಬಟ್ಟೆನಾದರೂ ಹಾಕಿದರೆ ನನಗೂ ಅದನ್ನೇ ಹಾಕು ಅಂತಂತಾನೆ. ಸೊ ಹಂಗಾಗಿ ಆಲ್ಮೋಸ್ಟ್ ಇಬ್ಬರಿಗೂ ಸೇಮ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಬೇರೆ ಹೊರ್ಗಡೆ ಶಾಪ್ಗಳಿಗೆ ಹೋದರೆ ಒಂದೇ ಬಟ್ಟೆ ಸೈಜ್ಗಳು ಸಿಗಲ್ಲ. ಈ ಥರ ಮಾಲಲ್ಲಾದರೆ ಎಲ್ಲ ಸೈಜು ಇಟ್ಟಿರ್ತಾರೆ. ಸೊ ಹಂಗಾಗಿ ವಿಶಾಲ್ ಮಾರ್ಟಿಗೆ ಬಂದಿದ್ದೀನಿ. ಆಲ್ಮೋಸ್ಟ್ ಒಂದು 4-5 ಥರದ್ದು ಬಟ್ಟೆಗಳು ಸೇಮ್ ಇಬ್ರಿಗೂ ಒಂದೇ ಥರ ಸೈಜ್ಗಳು ಸಿಕ್ತು ನನಗೆ. ಸೊ ಹಂಗಾಗಿ ತೊಗೋತಾ ಇದ್ದೀನಿ ಇಬ್ರಿಗೂ. ನಾನೊಂದು ಕಡೆ ಬಟ್ಟೆ ಶಾಪಿಂಗ್ ಮಾಡ್ತಾಯಿದ್ರೆ ನಮ್ಮ ಗಾನ ಹೋಗಿ ಅವನಿಗೆ ಟಾಯ್ಸ್ ತೊಗೋತಾ ಇದ್ದಾನೆ. ಒಂದು ಎಲ್ಲೋದ್ರೂ ಆಲ್ಮೋಸ್ಟ್ ಒಂದೊಂದು ಶಾಪಿಂಗ್ ಇದ್ದೇ ಇರುತ್ತೆ. ಸೊ ಇವಾಗ ಎಲ್ಲ ತೊಗೊಂಡು ಅಲ್ಲಿಂದ ಆಮೇಲೆ ಅಮ್ಮಂಗೆ ಸೀರೆ ತೊಗೊಳಕ್ಕೆ ಹೋಗಬೇಕು. ಮೊದಲು ಇದನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಮನೆಗೆ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕು ಅನ್ನಲ್ಲ, ಅದು ತೊಗೋಬೇಕು ಇವಾಗ. ನಾನು ತೋರಿಸ್ತಾ ಇದ್ದೆ ಅಮ್ಮಂಗೆ, ಇದು ಚೆನ್ನಾಗಿದೆಯಾ, ಅದು ಚೆನ್ನಾಗಿದೆಯಾ ಅಂತ. ನಮ್ಮಮ್ಮ ಪಾಪ ಚೆರ್ರಿನ ಮಲ್ಕೊಂಡ್ಬಿಟ್ಟಿದ್ದ ಚೆರ್ರಿ, ಹಾಗಾಗಿ ಮಲಗಿಸ್ಕೊಂಡು ಕೂತಿದ್ರು. ಹಾಗೆ ಹೇಳ್ತಾಯಿದ್ರು ಅದು ಚೆನ್ನಾಗಿದೆ ತಗೋ ಅಂತ. ಸೊ ನಾನು ತೊಗೋತಾ ಇದ್ದೀನಿ. ಎಸ್, ಇವಾಗ ಶಾಪಿಂಗ್ ಎಲ್ಲ ಮುಗೀತು. ಈ ಸಲ 5,000 ಒಳಗಡೆ ಶಾಪಿಂಗ್ ಮಾಡಬೇಕು ಅಂದ್ಕೊಂಡೆ, ಬಟ್ ಆದ್ರೂ 7,000 ಆಗೋಯ್ತು. ಎಸ್, ಅಲ್ಲಿಂದ ಮುಗಿಸ್ಕೊಂಡು ಒಂದು ಆರತಿ ಫಂಕ್ಷನ್ ಇತ್ತು. ಸೊ ಹಂಗಾಗಿ ಅಲ್ಲಿಗೆ ಹೋಗಿ ಅಲ್ಲಿ ನಾನ್ ವೆಜ್ ಊಟ ಮುಗಿಸ್ಕೊಂಡು ರಿಟರ್ನ್ ಹೊರಟಿದ್ದೀವಿ ಇವಾಗ ಹಾಸನ್ಗೆ. ನನಗೆ ಚೆರ್ರಿ ಅವನೇ, ಹೋಗು. ನನಗೆ ಚೆರ್ರಿ ಇದ್ದಾನೆ, ಹೋಗು ಹೋಗಿ ನಿಮ್ಮ ಅಪ್ಪನ ಜೊತೆ ನೀರು. ಚೆರ್ರಿ ನಾನು ನಿನ್ನ ಜೊತೆಗಿರೋಣ ಕಣ. ನಮಗೆ ಅಲ್ಲಿ ಫಂಕ್ಷನ್ ಇರೋದು ಮರ್ತೇ ಹೋಗಿತ್ತು. ಹಾಸನ್ಗೆ ಹೋದ್ಮೇಲೆ ನೆನಪಾಯಿತು. ಸೊ ಅಲ್ಲಿಂದ ಹಾಗೆ ಹೋಗಿ ಒಂದು ವಿಸಿಟ್ ಹಾಕಿ ಊಟ ಮುಗಿಸ್ಕೊಂಡು ರಿಟರ್ನ್ ಬಂದ್ವಿ. ಮತ್ತು ರಿಟರ್ನ್ ಹಾಸನಿಗೆ ಬರೋಷ್ಟರಲ್ಲಿ 5 o'clock ಆಗೋಯಿತು. ಅಲ್ಲಿಂದನೇ ನಾನು ಮಧು ಸಿಲ್ಕ್ಸಿಗೆ ಬಂದಿದ್ದೀನಿ. ಮಧು ಸಿಲ್ಕ್ಸ್ನ ನಾನು ಆಲ್ಮೋಸ್ಟ್ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ಸ್ಯಾರಿಗಳನ್ನೆಲ್ಲ ಚೆನ್ನಾಗಿದೆ ಅಂತ ಅನಿಸಿತ್ತು. ಸೊ ಹಂಗಾಗಿ ಅಲ್ಲೇ ತೊಗೊಳ್ಳೋಣ ಅಂತ ಮಧು ಸಿಲ್ಕ್ಸಿಗೆ ಬಂದೆ. ಇವತ್ತು ಸಂಡೇ ಅಲ್ವಾ, ಸೊ ಹಂಗಾಗಿ ಸ್ವಲ್ಪ ಜನ ಎಲ್ಲ ಜಾಸ್ತಿನೇ ಇದ್ದರು. ನಾನು ಮೊದಲು ವರ್ಕ್ ಸ್ಯಾರಿಗಳನ್ನ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ವರ್ಕ್ ಸ್ಯಾರಿಗಳೆಲ್ಲ ತುಂಬ ಚೆನ್ನಾಗಿತ್ತು, ಬಟ್ ಯಾಕೋ ಕಾಸ್ಟ್ಲಿ ಅಂತ ಅನ್ನಿಸ್ತು. ಒಂದು ಸ್ಯಾರಿನ ನಾನು ಮೈಸೂರಲ್ಲಿ ಲಾಸ್ಟ್ ಟೈಮ್ ನನ್ನ ತಮ್ಮಂದು ಮದುವೆಯಲ್ಲಿ ತೊಗೊಂಡಿದ್ದೆ. ಮೈಸೂರಲ್ಲಿ 2,500 ಕೊಟ್ಟು ತೊಗೊಂಡಿದ್ದೆ, ಬಟ್ ಇಲ್ಲಿ ಮಧು ಸಿಲ್ಕ್ಸಲ್ಲಿ 5.5 ಏನೋ ಹೇಳಿದರು. ಸೊ ಹಂಗಾಗಿ ಯಾಕೋ ವರ್ಕ್ ಸೀರೆಗಳಿಗೆ ವರ್ತ್ ಅಲ್ಲ ಅಂತ ಅನ್ನಿಸ್ತು. ನಾನು ತುಂಬ ಸ್ಯಾರಿಗಳನ್ನ ಹುಡುಕ್ದೆ, ನನಗೆ ಅಂದ್ಕೊಂಡಿರೋ ಪ್ರೈಸಿಗೆ ಚೆನ್ನಾಗಿರೋ ಸ್ಯಾರಿಗಳು ಫೈನಲಿ ಸಿಗಲೇ ಇಲ್ಲ. ಆಲ್ಮೋಸ್ಟ್ ಪಾಪ ಅವ್ರು ಕೂಡ ಬೇಜಾರು ಮಾಡ್ಕೊಳ್ದೆ. ನಾನು ಕೇಳಿದ್ದೆಲ್ಲ ಹುಡುಕಿ ಕೊಡ್ತಾಯಿದ್ರು, ಬಟ್ ಯಾಕೋ ಅದು ಸ್ಯಾರಿ ಚೆನ್ನಾಗಿರೋ ನನಗೆ ಕಲರ್ ಇಷ್ಟ ಆಗ್ತಿರಲಿಲ್ಲ. ಕಲರ್ ಇಷ್ಟ ಆಗ್ತಾ ಪ್ರೈಸ್ ಇಷ್ಟ ಆಗೋ ನೀನು ಅಂಥದ್ದು ಐತೆ ನನಗೆ ಕೊಟ್ಟಿದ್ಯಾ? ಅದೇ ಡೀಪ್ ಅಗ್ಲಾಗ ಕೊಟ್ಟಿದ್ಯಾ? ಇವೆಲ್ಲ ಜಾಸ್ತಿ ರೆಡ್ ಅಲ್ಲಿ ಸಿಕ್ಕಿರುತ್ತಲ್ಲ. ರೆಡ್ ಕಲರಲ್ಲಿ ಆಯ್ತಾ? ರೆಡ್ ಕಲರ್ ಫೈನಲಿ ವರ್ಕ್ ಸ್ಯಾರಿ ಅಂತೂ ಸಿಗಲಿಲ್ಲ. ಸೊ ಹಂಗಾಗಿ ಸ್ವಲ್ಪ ಸಾಫ್ಟ್ ಮೆಟೀರಿಯಲಲ್ಲಿ ಬೇರೆ ಥರ ಸ್ಯಾರಿನ ತೊಗೊಂಡು ಇವಾಗ ಮನೆಗೆ ಹೊರಟಿದ್ದೀವಿ. ಎಸ್, ಮನೆಗೆ ಬರೋಷ್ಟರಲ್ಲಿ ಒಂದು 6 o'clock ಆಗೋಗಿತ್ತು. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಮತ್ತು ಗಾನೋಗೆ ಚೆರ್ರಿಗೆಲ್ಲ ಊಟ ತಿನ್ನಿಸ್ಕೊಂಡು ಮತ್ತು ಸಂಜೆ ಒಂದು ಆರತಿ ಫಂಕ್ಷನ್ ಇತ್ತು. ಸೊ ಹಂಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾವು ಹೋಗೋಷ್ಟರಲ್ಲಿ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಸೊ ನಾನು ಹೋಗಿ ಸ್ವಲ್ಪ ಹೊತ್ತು ಕೂತಿದ್ದು, ಆಮೇಲೆ ಶಾಸ್ತ್ರ ಎಲ್ಲ ಮಾಡಬೇಕಿತ್ತಲ್ವ, ಸೊ ಅದನ್ನೆಲ್ಲ ಮುಗಿಸ್ಕೊಂಡೆ.
ಬ್ಲಾಗಲ್ಲಿ ಬಂದಿರುತ್ತೆ ನೋಡ್ಕೊ. ನಾನು ವಿಡಿಯೋ ಹಾಕ್ತೀನಲ್ಲ ಅದ್ರಲ್ಲಿ ನೀನು ಇರ್ತೀನಿ. ಅಲ್ಲಿ ಇವತ್ತು ವೆಜ್ ಊಟ ಮಾಡಿಸಿದ್ರು. ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಮನೆಗೆ ಹೊರಡೋಷ್ಟರಲ್ಲಿ 11:30 ಆಗೋಗಿತ್ತು ಟೈಮು. ಕಾರಲ್ಲಿ ಬರ್ತಾ ನಮ್ಮ ಗಾನವಂತೂ ಚೆರಿನ ತುಂಬ ಆಟ ಆಡಿಸ್ತಿದ್ದ. ಚೆರಿಗೆ ನಮ್ಮ ಗಾನ ಒಂದು ಸ್ಮೈಲ್ ಕೊಟ್ಟರೆ ಸಾಕು, ಅವನು ಫುಲ್ ನಗಾಡ್ತಿರ್ತಾನೆ. ಸೊ ಹಂಗಾಗಿ ಅವನು ಆಟ ಆಡಿಸ್ತಾ ಇದ್ದ, ಇವನು ನಗಾಡ್ತಾ ಇದ್ದ ತುಂಬ. ಉದಯಪುರದಿಂದ ನಾವು ಚಂದ್ರಾಯಪಟ್ಟಣಕ್ಕೆ ಬರೋವರೆಗೂ ಬರೀ ಅವರಿಬ್ರದ್ದು ಆಟ ನೋಡ್ಕೊಂಡು ಬಂದಿದ್ದೇ ಆಯಿತು. ನಮ್ಮ ಗಾನವ್ಗೆ ಚೆರಿ ಅಂದರೆ ತುಂಬ ಇಷ್ಟ. ಚೆರಿಗೂ ಕೂಡ ಗಾನ ಒಬ್ಬ ಇದ್ದರೆ ಸಾಕು, ಆರಾಮಾಗಿ ಆಟ ಆಡ್ಕೊಂಡಿರ್ತಾನೆ. ಗಾನವ್ ತುಂಬ ಚೆನ್ನಾಗಿ ನೋಡ್ಕೋತಾನೆ ಅವನ್ನ. ಕೆಲವೊಂದು ಸಲ ಹಿಂಸೆ ಕೊಡ್ತಿರ್ತಾನೆ ಅಷ್ಟೇ, ಬಟ್ ಚೆನ್ನಾಗಿ ನೋಡ್ಕೋತಾನೆ. ಎಸ್, ಇವಾಗ ಮನೆಗೆ ಹೋಗಿ ಶಾಪಿಂಗ್ ಮಾಡಿರೋ ಐಟಮ್ಸ್ನೆಲ್ಲ ಹಾಗೆ ಇಟ್ಬಿಟ್ಟು ಬಂದಿದ್ದೆ. ಸೊ ಅದನ್ನೆಲ್ಲ ಎತ್ತಿಟ್ಟು ಮಲ್ಕೋಬೇಕು. ಎಸ್, ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನೀವೆಲ್ರಿಗೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.